ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿಯ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ. ಇವತ್ತೇ ಜಾತಿ ಗಣತಿ ವರದಿ ಸ್ವೀಕರಿಸುವುದಕ್ಕೆ ಸಿದ್ದರಾಮಯ್ಯ ನಿರ್ಧಾರ. ಸಂಜೆ 5ಕ್ಕೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗುತ್ತೆ. ವಿಧಾನಸೌಧದಲ್ಲಿ ಜಾತಿ ಗಣತಿ ವರದಿ ಸ್ವೀಕರಿಸುತ್ತಾರೆ ಸಿದ್ದರಾಮಯ್ಯ. ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ವಿಧಾನಸೌಧಕ್ಕೆ ಸಿಎಂ ಬರ್ತಾರೆ. ಸಿಎಂ ರಾಜೀನಾಮೆಗೂ ಮುನ್ನ ಸಲ್ಲಿಕೆಯಾಗುತ್ತೆ ಜಾತಿ ಗಣತಿ ವರದಿ. ಭಾರೀ ಕುತೂಹಲಕ್ಕೆ ಕಾರಣವಾದ ಜಾತಿ ಗಣತಿ ವರದಿ ಸಲ್ಲಿಕೆಯ ವಿಚಾರ ಅಧಿಕಾರದಲ್ಲಿ ಇರೋವಾಗಲೇ ನಾನು ಜಾತಿ ಗಣತಿನ ಸ್ವೀಕರಿಸಿದೆ ಅನ್ನೋ ಹೆಗ್ಗಳಿಕೆ ಸಿದ್ದರಾಮಯ್ಯನವರದ್ದು. ಜಾತಿ ಗಣತಿ ವರದಿ ಸಲ್ಲಿಕೆಯಾಗಿ ಅದನ್ನು ಸ್ವೀಕರಿಸಿದ್ರೆ ಅದೊಂದು ಹೆಗ್ಗಳಿಕೆ ಬರುತ್ತೆ. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ತರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಮಧುಸೂದನ್ ನಾಯಕ್ ಸಮಿತಿಯಿಂದ ಇವತ್ತು ಸಿಎಂಗೆ ಜಾತಿ ಗಣತಿ ವರದಿ. ರಾಜಕೀಯ ಬೆಳವಣಿಗೆ ಬೆನ್ನಲ್ಲೇ ಜಾತಿ ಗಣತಿ ವರದಿ ಸಲ್ಲಿಕೆಗೆ ನಿರ್ಧಾರ ಮಾಡಿದ್ದಾರೆ. ಸಿದ್ದು ರಾಜೀನಾಮೆ ನಿರ್ಧಾರದ ಬೆನ್ನಲ್ಲೇ ಒಬಿಸಿ ಆಯೋಗ ತುರ್ತು ಸಭೆ ನಡೆಸಿದೆ. ಸಭೆಯ ನಂತರ ಜಾತಿ ಗಣತಿ ವರದಿಯನ್ನ ಸಲ್ಲಿಸೋದಕ್ಕೆ ಒಬಿಸಿ ಆಯೋಗ ಮುಂದಾಗಿದೆ. 5 ಗಂಟೆಗೆ ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸ್ತೀವಿ ಅಂತ ಒಬಿಸಿ ಆಯೋಗದ ಅಧ್ಯಕ್ಷ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಜಾತಿ ಗಣತಿಯ ವರದಿ. ಅವರು ಇರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರಿದ್ದರೆ ಅವ್ರ ಹತ್ರ ಕೊಡ್ತೀವಿ, ಇಲ್ಲದಿದ್ದರೆ ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಕೊಡ್ತೀವಿ. ಇಲ್ಲ, ಯಾವುದು ಭಿನ್ನಪಿಲ್ಲ. ಹಲೋ, ಪ್ಲೀಸ್ ಕಾಲ್ ಮೀ ಆಫ್ಟರ್ ಹಾಫ್ ಅನ್ ಅವರ್. ವಿಲ್ ಹೋಪ್ಫುಲಿ ಸೊ. Is there any meeting with the Chief Minister, sir? We don't have any such meeting with the Chief Minister. We don't have. This is statutory authority. Once the report is ready, we are required to give it to the government. Okay. The government is always represented by the Chief Secretary. But this being an important event for us, we have made a request that it would be better if we submit this in the presence of the Chief Minister, and therefore I have made a request to facilitate that. Has Chief Minister indicated that he is going to hold a meeting with you or? No, he doesn't hold a meeting with the members of the commission. It is not part of our process. What we have heard is most probably he is going to accept this and implement it immediately. Is it so? It's not possible to my knowledge, being a lawyer and being a citizen of this state. It is not within the powers of the Chief Minister to implement it immediately the moment it is presented. The report, when it is received by the government, may have to go before the cabinet. The cabinet will take a call. Once the cabinet accepts the report, if they accept, then it has to be made into a law by a government order. Or maybe it may go before the assembly for approval of what is. This is a constitutional exercise of power by the government. For the purpose of Article 15 and 16, the government will have to amend its provisions if it is to accept the report and implement it. It has to be by way of an amendment. Now that amendment will have to be done in accordance with the requirement of law. So it is not moment you present somebody will implement it. It doesn't happen that way. You are mistaken. So what was the ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈ ಸಮಯದಲ್ಲಿ ಯಾಕೆ ಸಬ್ಮಿಟ್ ಮಾಡಬೇಕು? ಇನ್ನೊಂದು 2 ದಿನ ಹೋದ್ರೆ ಬಿಟ್ಟು ಕೊಡಬಹುದಾಯ್ತಲ್ಲ. ಆತುರವಾಗಿ ಏನಾದರೂ ಕೊಡ್ತಾ ಇದ್ದಾರೆ, ಒತ್ತಡ ಹಾಕಿ. ಯಾವ ಆತುರನೂ ಇಲ್ಲ. ನಾನು ನಿಮ್ಗೆ ಹೇಳಿದ್ದು 1 ತಿಂಗಳ ಹಿಂದೆನೇ ರೆಡಿ ಆಗಿತ್ತು. 1 ತಿಂಗಳಿಂದನೇ ನಾವು ಕೊಡಬೇಕು ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ವಿ. ನಮ್ಮ ಮೆಂಬರ್ಸ್ ಕೆಲವರು ಅವೈಲೇಬಲ್ ಇಲ್ದಿದ್ದರಿಂದ ನಾವು ಅದನ್ನು ಫೈನಲ್ ಟಚ್ ಕೊಟ್ಟು ಬೈಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಮೀಟಿಂಗ್ ಆಗಿ ಅದನ್ನು ಅಪ್ರೂವ್ ಆಗಿದ್ದಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. It is a coincidence that certain political developments have taken place. It has nothing to do with our submission of the report to the government.
ಸಮೀಕ್ಷೆ 100% ಆಗಿದೆಯಾ ಸರ್? ಮತ್ತೆ ಏನೆಲ್ಲ ವಿಚಾರಗಳು ಕೊರತೆ ಏನಾದ್ರು ಇದೆಯಾ? ಇನ್ನೂ ಆಗ್ಬೇಕಾಗಿರುವಂತದ್ದು ಇದೆ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹತ್ವಾಕಾಂಕ್ಷಿಯ ಜಾತಿ ಜನಗಣತಿ ವರದಿ ಇವತ್ತು ಸಲ್ಲಿಕೆಯಾಗುತ್ತೆ. ಮಹಂತೇಶ್, ಆ ವರದಿಯನ್ನ ಅಕ್ಸೆಪ್ಟ್ ಮಾಡ್ತಾರಾ? ಇವತ್ತು ಸಾಯಂಕಾಲದ ಡೆವಲಪ್ಮೆಂಟ್ ಮೇಲೆ ಎಲ್ಲರ ಗಮನ ಇದೆ. ಭಾವನಾ, ಈಗ ಆಯೋಗದ ಅಧ್ಯಕ್ಷರೇ ಸ್ಪಷ್ಟಪಡಿಸಿದ್ದಾರೆ, ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸ್ತೀವಿ ಅಂತೇಳಿ. ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಸಂಜೆ 5 ಗಂಟೆಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅವರಿಗೆ ಈ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಂದರೆ ವರದಿ ಸಲ್ಲಿಕೆಗೂ ಮತ್ತು ಸರ್ಕಾರ ಅದನ್ನು ಸ್ವೀಕರಿಸಿ ಅದನ್ನು ಅನುಮೋದನೆಗೊಳಿಸೋದಾದರೆ ಅದು ಹೊಸ ಕ್ಯಾಬಿನೆಟ್ಗೆ ಬರಬೇಕಾಗತ್ತೆ. ಈಗ ನಾಳೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇರೋದ್ರಿಂದ ಆಯೋಗದಿಂದ ಸರ್ಕಾರಕ್ಕೆ ವರದಿ ಅಷ್ಟೇ ಸಲ್ಲಿಕೆ ಆಗುತ್ತೆ. ಅದರ ಇಂಪ್ಲಿಮೆಂಟೇಷನ್ ಏನು, ಅದನ್ನು ಜಾರಿಗೊಳಿಸುವಂಥ ಸಂದರ್ಭದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಯಾರಿಗೂ ಕ್ಲೂ ಇಲ್ಲ. ಯಾಕಂದರೆ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ, ಹೊಸ ಕ್ಯಾಬಿನೆಟ್ ಆಗುತ್ತೆ. ಆ ಕ್ಯಾಬಿನೆಟ್ಗೆ ತಂದು ಅಪ್ರೂವಲ್ ಮಾಡ್ತಾರಾ ಅನ್ನೋ ಪ್ರಶ್ನೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಒಂದು ಅಭಿಲಾಷೆ ಇತ್ತು. ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಆಯೋಗದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನೀಡಿದಂಥ ವರದಿಯನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೋದಾಗ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇತ್ತು. ತೀವ್ರ ವಿರೋಧ, ಒಕ್ಕಲಿಗರು ಮತ್ತು ಲಿಂಗಾಯತರು ಸಾಲಿಡ್ ಆಗಿ ವಿರೋಧ ಮಾಡಿದರು. ಸಚಿವ ಸಂಪುಟದಲ್ಲಿರ್ತಕ್ಕಂತಹ ಸಚಿವ ಸಹೋದ್ಯೋಗಿಗಳೇ ಈ ವರದಿಯನ್ನು ತಿರಸ್ಕರಿಸಿ ಅನ್ನುವಂತಹ ಪತ್ರಕ್ಕೆ ಸಹಿ ಹಾಕಿದ್ದು ಇದೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆ ಪತ್ರಕ್ಕೆ ಸಹಿ ಹಾಕಿದ್ದು ಕೂಡ ಇದೆ. ಅಂದರೆ ಈ ಹಿಂದೆ ಆದಂಥ ಜಾತಿ ಗಣತಿಯ ಬಗ್ಗೆ ಆಕ್ಷೇಪಗಳು ಸಾಕಷ್ಟಿತ್ತು. 10 ವರ್ಷದ ಹಳೆಯ ಅಂಕಿಅಂಶ ಅನ್ನುವಂಥ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ರು. ಅದಾದಮೇಲೆ ಹೈಕಮಾಂಡ್ CM DCM ಅನ್ನು ಕರೆದು ಹೊಸದಾಗಿ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟರು. ಅದರ ಪ್ರಕಾರ ಇದು ಹೊಸದಾಗಿ ಆಗಿರ್ತಕ್ಕಂತಹ ಸಮೀಕ್ಷೆಯ ವರದಿ. ಸೊ ಇದನ್ನು ಈಗ ಸರ್ಕಾರಕ್ಕೆ ಕೊಡೋದ್ರಿಂದ ಏನು, ಸಿದ್ದರಾಮಯ್ಯನವರ ಅವಧಿಯಲ್ಲಿ ಜಾತಿ ಗಣತಿ ಆಯಿತು ಮತ್ತು ಆ ವರದಿಯನ್ನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ಸ್ವೀಕರಿಸಿದ್ರು ಅನ್ನುವಂಥದ್ದು ಅಷ್ಟೇ ಆಗುತ್ತೆ. ಆದರೆ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿಯನ್ನು ಸ್ವೀಕರಿಸೋದು ಮಾತ್ರ ಅಲ್ಲ, ಅದರ ಇಂಪ್ಲಿಮೆಂಟೇಷನು ಕೂಡ ಸಿದ್ದರಾಮಯ್ಯನವರೇ ಮಾಡಿದ್ದಿದ್ರೆ ಆ ಶ್ರೇಯಸ್ಸು ಸಿದ್ದರಾಮಯ್ಯನವರಿಗೆ ಸಿಗ್ತಾ ಇತ್ತು. ಆದರೆ ಈಗಿನ ಬೆಳವಣಿಗೆಯನ್ನು ಗಮನಿಸಿದಾಗ ಈಗ ತಮ್ಮ ಪದತ್ಯಾಗಕ್ಕೆ ರೆಡಿಯಾಗಿರುವಂಥ ಸಂದರ್ಭದಲ್ಲಿ ಜಾತಿ ಗಣತಿ ವರದಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂದರೆ ಇದು ಕೇವಲ ಸ್ವೀಕಾರ ಅಷ್ಟೇ ಆಗುತ್ತೆ. ಇದರ ಜಾರಿ ಮತ್ತು ಇದರ ಅನುಷ್ಠಾನ ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಬಹಳ ಸ್ಪಷ್ಟ ಇದೆ. 2ನೇ ಬಾರಿ ಜಾತಿ ಗಣತಿ ಆದಂಥ ಸಂದರ್ಭದಲ್ಲೂ ಕೂಡ ತೀವ್ರ ವಿರೋಧಗಳು ವ್ಯಕ್ತವಾಯಿತು. ಅಲ್ಲಿನ ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ಆಕ್ಷೇಪಣೆಗಳಿತ್ತು. ಸಮುದಾಯಗಳ ಸಭೆ ಸೇರಿ ಸ್ವಾಮೀಜಿಗಳೆಲ್ಲರೂ ಕೂಡ ವಿರೋಧ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈ ವರದಿಯ ಪ್ರಸ್ತುತತೆ ಮತ್ತು ಇದನ್ನು ಸ್ವೀಕಾರ ಮಾಡಿ ಅನುಷ್ಠಾನ ಹೇಗೆ ಆಗುತ್ತೆ, ಈ ಎಲ್ಲ ಕುತೂಹಲಗಳು ಉಳಿದಿದ್ದಾವೆ. ಒಂದಂತೂ ಸ್ಪಷ್ಟ, CM ತಮ್ಮ ಅವಧಿಯಲ್ಲಿ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ರು ಅನ್ನುವಂಥ ಒಂದು ಮೆಸೇಜ್ ಅಂತೂ ಪಾಸ್ ಆಗುತ್ತೆ. ಬಿಟ್ಟರೆ ಇದರ ಇಂಪ್ಲಿಮೆಂಟೇಷನ್ ಏನು ಕಾಣಿಸ್ತಾ ಇಲ್ಲ. ಮತ್ತು ಇದು ಪೊಲಿಟಿಕಲ್ ಕಾರಣಕ್ಕಾಗಿ ಈ ಜಾತಿ ಗಣತಿಯ ವರದಿ ಸಲ್ಲಿಕೆ ಆಗ್ತಾ ಇದೆ ಅನ್ನೋದು ಸ್ಪಷ್ಟ. ಆಯೋಗದ ಅಧ್ಯಕ್ಷರು ಹೇಳ್ತಿದ್ದಾರೆ 1 ತಿಂಗಳ ಹಿಂದೆನೇ ರೆಡಿಯಾಗಿತ್ತು ಅಂತ. 1 ತಿಂಗಳ ಹಿಂದೆನೇ ರೆಡಿಯಾಗಿದ್ದರೆ ಆಗಲೇ ಸಲ್ಲಿಕೆ ಮಾಡ್ಬೋದಾಗಿತ್ತು. ಈಗ ಸಿದ್ದರಾಮಯ್ಯನವರ ಪದತ್ಯಾಗದ ಪರಿಸ್ಥಿತಿ ಎದುರಾಗಿರುವಾಗ ಸಲ್ಲಿಕೆ ಆಗ್ತಾ ಇರೋದ್ರ ನೋಡಿದರೆ ಇದರ ಹಿಂದೆ ರಾಜಕಾರಣದ ದೃಷ್ಟಿಕೋನವೂ ಇದೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಭಾವನಾ, ಸೊ ಈಗ ನಿಯರ್ ಫ್ಯೂಚರ್ನಲ್ಲಿ ಇದರ ಆಕ್ಸೆಪ್ಟೆನ್ಸ್ ಸರ್ಕಾರದಿಂದ ಆಗೋದಕ್ಕೆ ಬಹುಶಃ ತುಂಬಾ ಸಮಯ ಹಿಡಿಯುತ್ತೆ ಅಂತ ಅನ್ಸುತ್ತೆ ಮಾರುತೇಶ್. ಆದ್ರೆ ಸಿದ್ದರಾಮಯ್ಯ ಅವರ ಈ ಮೂವ್ಗೆ ಕಾರಣ ಏನು ಅಂದ್ರೆ, ಹೌದು ತಗೊಳ್ತಾರೆ, ಆದ್ರೆ ಅನುಷ್ಠಾನಕ್ಕೆ ಬರಬೇಕಾದ್ರೆ ಇನ್ನೂ ಬಹಳಷ್ಟು ಸಮಯ ಇದೆ. ಏನಿದು ಕ್ಯಾಲ್ಕುಲೇಷನು? ಅಲ್ಲ, ಈ ಹಿಂದೆ ಕಾಂತರಾಜು ಆಯೋಗದ ವರದಿಯ ಸ್ವೀಕಾರ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿಗಳಿತ್ತು. ಸಿದ್ದರಾಮಯ್ಯ ಹೋಗುವಂಥ ಸಂದರ್ಭದಲ್ಲಿ ಸ್ವೀಕಾರ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ಆಗ ಸದಸ್ಯ ಕಾರ್ಯದರ್ಶಿಗಳ ಸಹಿಯೇ ಇರಲಿಲ್ಲ, ಹಾಗಾಗಿ ಆ ವರದಿಗೆ ಮಾನ್ಯತೆಯೇ ಇರಲಿಲ್ಲ ಅನ್ನುವ ರೀತಿಯ ಚರ್ಚೆಗಳು ನಡೀತು. ಕೊನೆಯ ಕ್ಷಣದಲ್ಲಿ ಆಗಲೂ ಸಿದ್ದರಾಮಯ್ಯನವರು ವರದಿ ರೆಡಿ ಇದ್ದಾಗಲೂ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊನೆಯ ಕಾಲಘಟ್ಟ ಅಂದರೆ ಚುನಾವಣೆ ಸಮೀಪ ಇರುವಂಥ ಸಂದರ್ಭದಲ್ಲಿ ವರದಿ ಸ್ವೀಕರಿಸುವ ಕೆಲಸವನ್ನು ಮಾಡಿದರು. ನಿಜವಾಗಿಯೂ ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿಯನ್ನು ತಂದು ಜಾತಿ ಗಣತಿಯ ವರದಿ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿ ಹಿಂದುಳಿದ ವರ್ಗಗಳಿಗೆ ಸರಿಯಾದಂಥ ನ್ಯಾಯ ಕೊಡುವಂಥ ಬದ್ಧತೆ ಇದ್ದಿದ್ರೆ ಆಗಲೇ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಳ್ಬೋದಾಗಿತ್ತು. ಅದು ಸಾಧ್ಯ ಆಗಿರಲಿಲ್ಲ ಮೊದಲ CM ಅವಧಿಯಲ್ಲಿ. ಈ 2ನೇ ಬಾರಿ ಅವಧಿಯಲ್ಲೂ ಕೂಡ ಜಯಪ್ರಕಾಶ್ ಹೆಗಡೆಯವರ ವರದಿಯನ್ನು ಕೂಡ ಅನುಷ್ಠಾನಗೊಳಿಸುವಂತಹ ಎಲ್ಲ ಸಾಮರ್ಥ್ಯ ಇದ್ದಾಗಲೂ ಕೂಡ ಹೈಕಮಾಂಡ್ ನಿರ್ದೇಶನಕ್ಕೆ ಸಿದ್ದರಾಮಯ್ಯನವರು ತಲೆಬಾಗಬೇಕಾಯಿತು. ಅದನ್ನು ಕೂಡ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಆಗಲಿಲ್ಲ. ಆಗ ಸಿದ್ದರಾಮಯ್ಯನವರ ಮೇಲೆ ಒಂದು ಗಂಭೀರವಾದಂಥ ಅಪವಾದಗಳು ಬಂತು. ಅಹಿಂದ ಚಾಂಪಿಯನ್ ಅನ್ನುವಂಥ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನು ಹೈಕಮಾಂಡ್ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ 10 ವರ್ಷದ ಹಳೆ ವರದಿ ಅಂತೇಳಿ ಅವರೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು ಕೂಡ ವ್ಯಾಪಕ ಟೀಕೆಗೂ ಒಳಗಾಗಿತ್ತು. ಸಿದ್ದರಾಮಯ್ಯನವರ ನಡವಳಿಕೆ ಬಗ್ಗೆ ಹಿಂದುಳಿದ ವರ್ಗಗಳಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ಷೇಪ ಇತ್ತು.
ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ನಾವು ಸರ್ವೆ ಮಾಡಿ ಅಂದರೆ ನನ್ನ ಅವಧಿಯಲ್ಲೇ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಂತೇಳಿ ಘಂಟಾಘೋಷವಾಗಿ ಹೇಳಿದರು. ಅದರ ಪ್ರಕಾರ ಸಮೀಕ್ಷೆಯೂ ನಡೆದಿದೆ. ಅದರ ವರದಿಯನ್ನು ಬಹುಶಃ ಮುಂಚೆಯೇ ವರದಿಯನ್ನು ಸ್ವೀಕಾರ ಮಾಡಿದರೆ, ಅಂದರೆ ನವೆಂಬರ್ನಲ್ಲಿ ಸಮೀಕ್ಷೆ ಆಯಿತು, ಅವರು 1-2 ತಿಂಗಳ ಬಳಿಕ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಹೇಳಿದರು. ಆಗ ಸಿದ್ದರಾಮಯ್ಯನವರು ಸೂಚನೆ ಕೊಡ್ಬೋದಾಗಿತ್ತು. ಜನವರಿ ಅಷ್ಟೊತ್ತಿಗೆ ಏನಾದರೂ ಈ ವರದಿಯನ್ನು ತೆಗೆದುಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಆ ವರದಿಯನ್ನು ಕ್ಯಾಬಿನೆಟ್ಗೆ ತಂದು ಡಿಸ್ಕಷನ್ ಮಾಡಿ ಜಾರಿಗೊಳಿಸುವಂಥ ಅವಕಾಶಗಳು ಕೂಡ ಸಿದ್ದರಾಮಯ್ಯನವರಿಗೆ ಇತ್ತು. ಆದರೆ ಸಿದ್ದರಾಮಯ್ಯ ಅದನ್ನು ಮಾಡಲಿಲ್ಲ. ವಿಪಕ್ಷಗಳು ಟೀಕೆ ವ್ಯಕ್ತಪಡಿಸ್ತಾ ಇತ್ತು. ಯಾವಾಗ ಸಿದ್ದರಾಮಯ್ಯನವರ ಕುರ್ಚಿ ಅಳುಗಾಡಕ್ಕೆ ಶುರುವಾಗುತ್ತೋ ಆಗ ಜಾತಿ ಗಣತಿ ವರದಿಯ ನೆನಪಾಗುತ್ತೆ ಅಂತೇಳಿ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ವು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ನಡವಳಿಕೆ ಕೂಡ ಕಾಣಿಸ್ತಾ ಇದೆ. ಈಗ ಅವರ ಪದತ್ಯಾಗದ ಸನ್ನಿವೇಶದ ಸಂದರ್ಭದಲ್ಲಿ ಈ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡ್ತಾ ಇರೋದನ್ನು ಗಮನಿಸಿದರೆ ಇದು ಒಂದು ಪೊಲಿಟಿಕಲ್ ಮೂವ್ ಬಿಟ್ಟರೆ ಇದರ ಇಂಪ್ಲಿಮೆಂಟೇಷನ್ ಆಗಲಿ ಅಥವಾ ಈ ಜಾತಿ ಗಣತಿ ವರದಿಯ ಅನುಷ್ಠಾನ ಅಥವಾ ಆ ವರದಿಯ ಶಿಫಾರಸುಗಳಿಗೆ ನ್ಯಾಯ ಕೊಡಿಸೋದಾಗ್ಲಿ ಸಿದ್ದರಾಮಯ್ಯನವ್ರ ಕೈಲಿ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಈಗ ಅವರು ಪದತ್ಯಾಗಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಬರುವಂಥ ಮುಖ್ಯಮಂತ್ರಿಗಳು ಇದನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಮೈತ್ರಿ ಗೌರ್ಮೆಂಟಲ್ಲಿ ಕುಮಾರಸ್ವಾಮಿ ಅವರಿದ್ದಾಗ ಜಾತಿ ಗಣತಿಯ ವರದಿಯ ಬಗ್ಗೆ ಚಕಾರವೇ ಎತ್ತಿರಲಿಲ್ಲ. ಈಗ ಸಿದ್ದರಾಮಯ್ಯನವರು ನಿರ್ಗಮಿತರಾಗುವಂಥ ಸಂದರ್ಭದಲ್ಲಿ ವರದಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಏನು ಮಾಡ್ತಾರೋ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ವರದಿ ಸ್ವೀಕಾರ ಮಾಡಿದ್ರು ಅನ್ನುವಂಥ ಒಂದು ಮೆಸೇಜ್ ಪಾಸ್ ಮಾಡುವ ಸಲುವಾಗಿಯೋ ಏನೋ ಈ ವರದಿಯನ್ನು ಪಡೆಯುವಂಥ ಕೆಲಸ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಭಾವನಾ, ಧನ್ಯವಾದ ಮರತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.